ಉತ್ತಮ ಜೀವನಕ್ಕಾಗಿ ಪರಿಸರ ಉಳಿಸಿ ಬೆಳೆಸಿ ಮತ್ತು ಪ್ಲಾಸ್ಟಿಕ್ ಮುಕ್ತ ಲಿಂಗಸ್ಕೂರು ಮಾಡಿ ಶ್ರೀಮತಿ ಗೌರವಾನ್ವಿತ ನ್ಯಾಯಾಧೀಶೆ ಉಂಡಿ ಮಂಜುಳಾ ಶಿವಪ್ಪ. ಲಿಂಗಸ್ಕೂರು ತಾಲೂಕಿನ ಹೊಸ ನ್ಯಾಯಾಲಯ ಆವರಣದಲ್ಲಿ ಹಾಗೂ ಆದರ್ಶ ವಿದ್ಯಾಲಯ ಲಿಂಗಸ್ಕೂರಲ್ಲಿ ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಅರಣ್ಯ ಇಲಾಖೆ, ತೋಟಗಾರಿಕಾ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಅವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ಲಾಸ್ಟಿಕ್ ಮುಕ್ತ ಲಿಂಗಸ್ಕೂರು ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸ್ಕೂರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಅವರು ನ್ಯಾಯಾಲಯದ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿದರು. ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶ್ರೀ ಅಂಬಣ್ಣ ಕೆ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ಶ್ರೀ ವಿರೂಪಣ್ಣ ದುಮತಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಭೂಪನಗೌಡ ವಿ ಪಾಟೀಲ್, ಶ್ರೀಮತಿ ವಿದ್ಯಾಶ್ರೀ, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳು ಶ್ರೀಶೈಲ ವಾಘಮೊರೆ, ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಶ್ರೀ ಭೀಮಣ್ಣ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ರತ್ನಮ್ಮ ಪಿಎಸ್ಐ ಹಾಗೂ ಶ್ರೀ ಬಸವರಾಜ ಗುಡಿಹಾಳ, ಶಿಕ್ಷಣ ಸಂಯೋಜಕರು ಲಿಂಗಸ್ಕೂರು ಶ್ರೀ ಮೌನೇಶ್ ಸಿಆರ್ಪಿ ಲಿಂಗಸ್ಕೂರು ನಗರ, ಶ್ರೀ ದೊಡ್ಡನಗೌಡ ಪಾಟೀಲ್ ಮುಖ್ಯೋಪಾಧ್ಯಾಯರು ಆದರ್ಶ ವಿದ್ಯಾಲಯ ಲಿಂಗಸ್ಕೂರು, ವೆಂಕೋಬ ಗುಡದನಾಳ, ನ್ಯಾಯಾಲಯದ ಸಿಬ್ಬಂದಿ, ತಾಲೂಕಿನ ವಕೀಲರು, ಪತ್ರಕರ್ತರು, ವಿದ್ಯಾರ್ಥಿಗಳು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವುಗಳ ಮನೆಗಳನ್ನ ನಾವೇನ್ ಮಾಡಿದೀವಿ, ಹಾಳು ಮಾಡಿ ಹಾಕಿದ್ದೀವಿ. ಅವ್ರಿಗೆ ಎಲ್ಲಿ ಅಂದ್ರೆ ಕುಡಿಯಕ್ಕೆ ನೀರು ಸಿಗಲ್ಲ, ಕಾಳು ಸಿಗಲ್ಲ, ಹಣ್ಣು ಸಿಗಲ್ಲ. ಆ ಕಾರಣದಿಂದ ಈ ಮೊಬೈಲ್ ಟವರ್ಗಳು ಏನಾಗಿದೆ, ನಮ್ಮ ಪಕ್ಷಿಗಳ ಸಂತತಿ ಕೂಡ ಇವತ್ತು ಹಾಳಾಗಿ ಹೋಗಿದೆ. ನಮ್ಮ ಮರಗಿಡಗಳನ್ನ ನಾವು ಹಾಳು ಮಾಡಿ ಪಕ್ಷಿಗಳಿಗೆ ನೆಲೆ ಇಲ್ಲದ ಹಾಗೆ ಮಾಡಿದ್ದೇವೆ. ಅಲ್ಲದೆ ನಮಗೂ ಕೂಡ ಶುದ್ಧ ಗಾಳಿ ಇಲ್ಲ. ಎಲ್ಲರಿಗೂ ನೋಡಿ, ಎಲ್ಲರಿಗೂ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ. ಯಾಕೆ ಅಂದ್ರೆ ನಮಗೆ ಶುದ್ಧ ಗಾಳಿ ಇಲ್ಲ, ಶುದ್ಧ ಆಮ್ಲಜನಕ ಇಲ್ಲದ ಕಾರಣ ನಮ್ಗೆ ಯಾರಿಗೂ ಕೂಡ ಎಲ್ಲರಿಗೂ ಉಸಿರಾಟದ ತೊಂದರೆಯಿಂದ ಬಳಸ್ತಾ ಇದ್ದೀವಿ. ಅದಕ್ಕೆ ಈಗ ನಾವು ಒಂದು ದಿವಸ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಒಂದು ದಿವಸ ಒಂದಿಷ್ಟು ಬುದ್ಧಿ ಸಲಿಕೆ ಇಟ್ಕೊಂಡು ಎಳೆದ್ಬಿಟ್ಟು ನಾವೇನೋ ಗಿಡಗಳನ್ನ ಎನ್ವಿರಾನ್ಮೆಂಟ್ ಮಾಡಿದ್ವಿ ಅಂದ್ರೆ ಅದು ಸಾರ್ಥಕವಾದ ಎನ್ವಿರಾನ್ಮೆಂಟ್ ಆಗೋದಿಲ್ಲ. ಪ್ರತಿ ದಿವಸ ಕೂಡ ನಾವು ಎನ್ವಿರಾನ್ಮೆಂಟ್ ಡೇನ ಮಾಡಬೇಕು. ಪ್ರತಿ ದಿವಸ ನಮ್ಮ ಮನೆ ಮುಂದೆ ಹೆಚ್ಚು ಬೇಡ, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿ ನಾನೊಂದು 40, 50, 60 ವರ್ಷ ಬರ್ತೀನಿ ಅಂದ್ರೆ ನಾನು ಹಚ್ಚೋ ತಾಕತ್ತು ಯಾವಾಗಿಂದ ಬರುತ್ತೆ, ಒಂದು 12-13 ವರ್ಷದ ಮಗು ಆದಾಗಿಂದ ನಾನು ಸಸಿಗಳನ್ನ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.